ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಸಂವತ್ಸರದ ಪ್ರಾರಂಭ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳ್ತಾ, ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿ, ರಾಮನ ಆರಾಧನೆ ಮಾಡುವಂಥದ್ದು, ರಾಮನ ದರ್ಶನ ಮಾಡುವಂಥದ್ದು ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಅದರಲ್ಲೂ ಕೂಡ ನವಗ್ರಹಗಳಲ್ಲಿ ಬರುವಂತಹ ದೋಷಗಳಿಗೆ ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮವಾದಂತಹ ಪರಿಹಾರ ಅಂತ ಕೂಡ ಹೇಳಬಹುದು. ಇದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, 1ನೇ ತಾರೀಕು ಶುಕ್ರ ತನ್ನ ಉಚ್ಚ ಕ್ಷೇತ್ರವಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 14ನೇ ತಾರೀಕು ಸೂರ್ಯನು ಕೂಡ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವ ಗ್ರಹಗಳಿಂದ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಇದೆ. ಮೇ ತನಕ ಗುರುಬಲ ಇರುತ್ತೆ. ಅಂದರೆ ಇನ್ನೊಂದು 3-4 ತಿಂಗಳು ಗುರು ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಸಾಡೆ ಸಾತಿ ನಡೀತಾ ಇದ್ದರೂ ಕೂಡ ಗುರುವಿನ ಅನುಗ್ರಹ ಮತ್ತು ಈ ಮಾರ್ಚ್ 1ನೇ ತಾರೀಕು ಶುಕ್ರ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು, ಗುರು ಮತ್ತು ಶುಕ್ರರ ಚಲನೆ ಕುಂಭರಾಶಿಯವರಿಗೆ ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಇದರ ಫಲಗಳನ್ನು ಹೆಚ್ಚಾಗಿ ಪಡೆಯೋದಕ್ಕೆ ತುಂಬ ಅವಕಾಶಗಳುಂಟು. ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು ಈ ಮಾಸಗಳಲ್ಲಿ ಮಾಡುವಂತಹ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಫಲವನ್ನು ಖಂಡಿತವಾಗ್ಲೂ ಕೊಡುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಕುಂಭ ರಾಶಿಯವರಿಗಿಂತ ಕುಂಭ ಲಗ್ನದವರಿಗೆ ಇದು ಅತ್ಯಂತ ಅವಶ್ಯಕ. ಕುಜ ಮತ್ತು ರಾಹು ಇಬ್ಬರೂ ಕೂಡ ಲಗ್ನದಲ್ಲೇ ಕೂತ್ಕೊಳ್ತಾರೆ ಅಥವಾ ರಾಶಿಯಲ್ಲೇ ಕೂತ್ಕೊಳ್ತಾರೆ. ಮಾನಸಿಕವಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಹಠದ ಸ್ವಭಾವಗಳನ್ನು ಈ ಸಮಯದಲ್ಲಿ ಜಾಸ್ತಿ ಮಾಡ್ತಾನೆ. ಕೋಪ, ಉದ್ರೇಕಗಳು ಜಾಸ್ತಿ ಆಗುತ್ತೆ. ಬ್ಯಾಕ್ ಪೈನ್, ಬೆನ್ನು ಹುರಿಯ ಸಮಸ್ಯೆಗಳು ಅಥವಾ ಶಾರೀರಿಕವಾಗಿ ಉಷ್ಣದ ಪ್ರಕೋಪಗಳು, ಜೀರ್ಣಕ್ರಿಯೆ, ಡೈಜೆಷನ್, ಈ ಎಲ್ಲ ವಿಚಾರಗಳು ಕೂಡ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರಗಳಿಗೆ ಇದು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಕಾಳಸರ್ಪಯೋಗ ಅನ್ನುವಂಥದ್ದು ಜನ್ಮರಾಶಿಯಲ್ಲೇ ಉಂಟಾದಾಗ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ ಇಂತಹ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಆರೋಗ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ನೆಮ್ಮದಿ ಮತ್ತು ಶಾರೀರಿಕವಾಗಿ ಉಂಟಾಗುವಂತಹ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಪಡುವ ಅಥವಾ ಬೆನ್ನು ಹುರಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಉತ್ತಮ ಆಗುತ್ತೆ. ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಿಶೇಷ ಧನಾಗಮನಗಳು ಉಂಟಾಗುತ್ತೆ ಈ ಮಾಸದಲ್ಲಿ. ಅದರಲ್ಲೂ ಮಾರ್ಚ್ 1ನೇ ತಾರೀಕಿಂದ 25ರ ತನಕ ಕುಂಭರಾಶಿಯವರಿಗೆ ಯಾವುದಾದ್ರೂ ಹಣ ಬರುವಂಥದ್ದಿದ್ದರೆ ಖಂಡಿತ ಈ ಸಮಯದಲ್ಲಿ ಅದನ್ನ ರಿಕವರಿ ಮಾಡಿಕೊಳ್ಳೋದು ತುಂಬ ಉತ್ತಮ. ಕೊಡೋದಕ್ಕೂ ಪಡೆದುಕೊಳ್ಳೋದಕ್ಕೂ ಎರಡಕ್ಕೂ ಕೂಡ ಒಳ್ಳೆಯ ಸಮಯ. ಯಾವುದೇ ಸಮಸ್ಯೆಗಳಿಲ್ಲ. ಕೋಪ, ಉದ್ರೇಕಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆರೋಗ್ಯದ ಮೇಲೆ ಅದು ನೇರವಾಗಿ ಪ್ರಭಾವ ಬೀರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಎಲ್ಲ ಕ್ಷೇತ್ರಗಳಲ್ಲಿ, ಕುಟುಂಬದಲ್ಲಾಗ್ಬೋದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಾಗ್ಬೋದು. ಸರ್ಪದೋಷಗಳು ಶರೀರದ ಮೇಲೆ ಅಥವಾ ಲಗ್ನ ಅಥವಾ ರಾಶಿಯ ಮೇಲೆ ಉಂಟಾದಾಗ ಸ್ವಲ್ಪ ಸೌಮ್ಯ ಸ್ವಭಾವಗಳನ್ನು ತಂದುಕೊಂಡ್ರೆ ಅದರ ಸಮಸ್ಯೆಗಳು ಅದಾಗದೆ ಪರಿಹಾರ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಇದೆಲ್ಲದಕ್ಕೂ ಕೂಡ ಉತ್ತಮವಾದಂತಹ ಸಮಯ. ಸ್ವಲ್ಪ ಆರೋಗ್ಯದ ಬಗ್ಗೆ, ಅಣ್ಣ ತಮ್ಮಂದಿರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಅಥವಾ ವಿಶೇಷವಾಗಿ ಹಣಕಾಸಿನ ಎಕ್ಸ್ಪೆಕ್ಟೇಷನ್ ಇದ್ದರೆ ಖಂಡಿತ ಹುಸಿಯಾಗೋದಿಲ್ಲ.
ಮಾರ್ಚ್ 25ರ ತನಕ ಬಹಳ ಉತ್ತಮವಾಗಿದೆ. ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡ್ಬೋದು. ಈ ಸಮಯದಲ್ಲಿ ಹೆಚ್ಚಿನ ಲಾಭ, ಧನಾಗಮನ ಕೊಡುವಂಥದ್ದು ಅಥವಾ ಹಿಂಪಡೆಯುವಂಥದ್ದು ಎರಡಕ್ಕೂ ಕೂಡ ಸೂಕ್ತವಾದಂತಹ ಸಮಯ ಅಂತ ಹೇಳ್ಬೋದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾಗಿದೆ. ಯಾವುದೇ ಸಮಸ್ಯೆಗಳಿಲ್ಲ. ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರಗಳು ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡುತ್ತೆ. ಗುರುಬಲ ಇದ್ದಾಗ ನಿಮ್ಮ ಕೈಯಲ್ಲಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು ಇಲ್ಲದಿದ್ದರೂ ಸಹ ಒಂದು ಸಣ್ಣ ಪ್ರಯತ್ನ ಮಾಡಿದರೂ ಕೂಡ ಮುಂದೆ ಅದು ಗುರಿ ಮುಟ್ಟುತ್ತೆ, ಸಕ್ಸಸ್ಸನ್ನು ಕಾಣುತ್ತೆ. ಸೊ ಬಹಳ ಉತ್ತಮವಾದಂತಹ ಸಮಯ ಇದು. ಕುಂಭರಾಶಿಯವರಿಗೆ ಮೇ ನಂತರ ಗುರುಬಲ ಕಳೆದ್ರೆ ಅಕ್ಟೋಬರಲ್ಲಿ ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ. ಇದನ್ನೆಲ್ಲ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಗುರು ಉತ್ತಮ ಸ್ಥಿತಿಯಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಮನೆ ಕಟ್ಟುವಂತಹ ವಿಚಾರಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಪುತ್ರ ಸಂತಾನ ಇವೆಲ್ಲ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಷಷ್ಠಾಧಿಪತಿ, ಯಾವುದೇ ಶತ್ರು ಬಾಧೆಗಳು ಖಂಡಿತ ಇರೋದಿಲ್ಲ. ಶಶಿಮಂಗಳ ಯೋಗ ಅನ್ನುವಂಥದ್ದು ಜನ್ಮರಾಶಿಯಲ್ಲಾಗಿರುತ್ತೆ. ಅವನ ದೃಷ್ಟಿ 7ನೇ ಮನೆ ಮತ್ತು 8ನೇ ಮನೆಯ ಮೇಲೆ ಬೀಳ್ತಾ ಇರುತ್ತೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾರ್ಚ್ 25ರ ಒಳಗಡೆ ಮಾಡಿಕೊಂಡ್ರೆ ತುಂಬ ಉತ್ತಮ ಆಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಸಣ್ಣ ಪುಟ್ಟ ವಿಚಾರಗಳನ್ನು, ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು ತುಂಬ ಉತ್ತಮ. ಏಕೆಂದರೆ ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತಾರೆ. ಕುಜ ಮತ್ತು ಶನಿಯಂತೆ ಪಾಪಗ್ರಹಗಳಾಗಿ ರಾಹು ಕೇತುಗಳು ಕೆಲಸ ಮಾಡ್ತಾರೆ ಅಂತ. ಸೊ ಕೇತು 7ನೇ ಮನೆಯಲ್ಲಿ ಅಂದರೆ ಮಾಂಗಲ್ಯ ಸ್ಥಾನದಲ್ಲಿರುವಂಥದ್ದು, ಅವನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು. ಸಪ್ತಮಾಧಿಪತಿ ಸೂರ್ಯ ಶನಿಯ ಯುತಿಯಲ್ಲಿ ಬರುವಂಥದ್ದು. ಸಣ್ಣ ಪುಟ್ಟ ಹಠದ ಸ್ವಭಾವಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಉಂಟಾಗುವ ವಾಗ್ವಾದಗಳು, ಇದನ್ನೆಲ್ಲ ಏಪ್ರಿಲ್ 14ರ ತನಕ ಅವಾಯ್ಡ್ ಮಾಡಿಕೊಳ್ಳೋದು ಅನಿವಾರ್ಯ ಆಗುತ್ತೆ ಕುಂಭರಾಶಿಯವರಿಗೆ. ದಾಂಪತ್ಯದ ಅಂಚಿನಲ್ಲಿರುವಂಥವರಿಗೆ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥವರಿಗೆ ಗುರುಬಲ ತುಂಬ ಉತ್ತಮವಾಗಿದೆ. ಶುಕ್ರ ಕಳತ್ರಕಾರಕನಾಗಿ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಕೂಡ ವಿವಾಹಕ್ಕೆ ಅತ್ಯಂತ ಶುಭ ಸಮಯ. ಬಹಳ ಸಮಯದಿಂದ ಕುಂಭರಾಶಿಯವರು ವಿವಾಹ ಇಂಥದ್ದೆಲ್ಲ ವಿಳಂಬ ಆಗ್ತಾ ಬಂದಿದ್ದರೆ ಈಗ ಅದು ಖಂಡಿತ ರಿಸಲ್ಟನ್ನು ಕೊಡುತ್ತೆ, ಸಕ್ಸಸ್ಸನ್ನು ಕಾಣ್ತೀರ. ಅಷ್ಟಮಾಧಿಪತಿ ಬುಧ ಜನ್ಮರಾಶಿಯಲ್ಲಿರ್ತಾನೆ. ಸ್ವಲ್ಪ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು, ಚರ್ಮವ್ಯಾಧಿ, ಜೀರ್ಣಕ್ರಿಯೆ ಇಂತಹ ವಿಚಾರಗಳ ಬಗ್ಗೆ ಗಮನ ಕೊಡಿ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ. ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಅಥವಾ ತುಳಸಿಯಿಂದ ಅರ್ಚನೆ ಇಂತಹ ಸೇವೆಗಳನ್ನು ಏಪ್ರಿಲ್ ಮಧ್ಯಭಾಗದ ತನಕ ಮಾಡಿಕೊಳ್ಳೋದು ತುಂಬ ಉತ್ತಮ. ಏಕೆಂದರೆ ಸರ್ಪದೋಷ ಅಥವಾ ಕಾಳಸರ್ಪದೋಷ ವರ್ಷದಲ್ಲಿ ಎಲ್ಲಾದರೂ 2-3 ತಿಂಗಳು ಮಾತ್ರ ಬರುತ್ತೆ, ಎಲ್ಲ ಸಮಯ ಇರೋದಿಲ್ಲ. ಈ ಸಮಯದಲ್ಲಿ ಅಂತಹ ಒಂದು ಪ್ರಭಾವ ಕುಂಭರಾಶಿಯವರ ಮೇಲೆ ಹೆಚ್ಚಾಗಿರುತ್ತೆ. ಏಪ್ರಿಲ್ ಮಧ್ಯಭಾಗದ ತನಕ ಇರುತ್ತೆ. ಸೊ ಇದಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಭಾಗ್ಯಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಕುಜ ಜನ್ಮರಾಶಿಯಲ್ಲಿರ್ತಾನೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಸಮಸ್ಯೆಗಳು ಉದ್ಭವಿಸ್ತಾನೇ ಇರುತ್ತೆ. ಅದು 7.5 ಪ್ರಭಾವ ಕೂಡ ಆಗಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಏನಾದರೂ ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡಬೇಕು. ಯುಗಾದಿಯ ನಂತರದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ಈ ವಿಚಾರದ ಬಗ್ಗೆ ಅನುಕೂಲ ಆಗುತ್ತೆ. ಯಾವುದೇ ಬಡ್ತಿ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಹೊಸ ಉದ್ಯೋಗದ ಪರಿವರ್ತನೆಗಳನ್ನು ಕೂಡ ಖಂಡಿತ ನಿರೀಕ್ಷೆ ಮಾಡ್ಬೋದು. ಲಾಭಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದಾನೆ. ಲಾಭಸ್ಥಾನವನ್ನು ನೋಡ್ತಾನೆ. ಗುರುತರವಾದ ಕರ್ಮಗಳನ್ನು ಮಾಡ್ತೀರಾ. ಅಂದರೆ ಉದ್ಯೋಗ ತುಂಬ ಸ್ಟ್ರೈಟಾಗಿರುತ್ತೆ, ಯಾವುದೇ ಶಾರ್ಟ್ಕಟ್ಗಳಿರೋದಿಲ್ಲ. ಅದರಲ್ಲಿ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲಗಳು ಮಾತ್ರ ಸಿಗುತ್ತೆ. ಅತಿ ಹೆಚ್ಚಿನ ಲಾಭಗಳು ಕೂಡ ಸಿಗೋದಕ್ಕೆ ಅಡೆತಡೆಗಳು ಖಂಡಿತ ಇರುತ್ತೆ. ಸೊ ಏನು ಶ್ರಮ ಪಡ್ತೀರೋ ಅದಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಪ್ರಯತ್ನ ಕಡಿಮೆ, ಪ್ರತಿಫಲ ಜಾಸ್ತಿ, ಈ ಥರದ ಅನುಕೂಲಗಳು ಈ ಸಮಯದಲ್ಲಿ ಇರೋದಿಲ್ಲ ಕುಂಭರಾಶಿಯವರಿಗೆ.
ಸಾಡೆ ಸಾತಿನ ಬಿಡುಗಡೆ ಆದ ನಂತರ ಅವೆಲ್ಲ ಅನುಕೂಲಕ್ಕೆ ಬರುತ್ತೆ. ಅಕ್ಟೋಬರ್ ನಂತರದಲ್ಲಿ ಈ ವರ್ಷದಲ್ಲಿ ತುಂಬ ಅನುಕೂಲಗಳನ್ನು ಕುಂಭರಾಶಿಯವರು ನೋಡ್ತೀರಾ. ಇನ್ನು ವ್ಯಯಾಧಿಪತಿಯಾದಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಧನವ್ಯಯ ಅನ್ನುವಂಥದ್ದು. ರಾಮನ ಆರಾಧನೆ ಮಾಡಿ ರಾಮನ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಸೊ ಕುಂಭರಾಶಿ ಅಥವಾ ಕುಂಭಲಗ್ನದವರಿಗೆ ಆರೋಗ್ಯದ ವಿಚಾರಗಳಿಗೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಶುಭ. ಇದು ಒಂದೇ ಪರಿಹಾರ ಸ್ವಲ್ಪ ಅವಶ್ಯಕವಾಗಿರುವಂಥದ್ದು. ದಂಪತಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅತಿ ಉತ್ತಮವಾದಂತಹ ಸಮಯ ಇದು. ಸಾಡೆ ಸಾತಿನ ಪ್ರಭಾವ ಪ್ರಾರಂಭ ಆದಲ್ಲಿಂದ ಕುಂಭರಾಶಿಯವರಿಗೆ ಸ್ವಲ್ಪ ವಿವಾಹ ಇಂತಹ ಕಾರ್ಯಗಳು ವಿಳಂಬ ಆಗ್ತಾನೆ ಬರ್ತಾ ಇರುತ್ತೆ. ಬಟ್ ಈಗ ಅದೆಲ್ಲ ಒಂದು ಉತ್ತಮ ಸ್ಥಿತಿಗೆ ಬರುವಂಥದ್ದಕ್ಕೆ ಕಾಲಾವಕಾಶ ಉತ್ತಮ ಸ್ಥಿತಿಯಲ್ಲಿದೆ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.